ನಮಸ್ಕಾರ. ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸೋಮವಾರಪೇಟೆ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದೊಂದಿಗೆ ಊಟದೊಂದಿಗೆ ವಿಶೇಷ ಪಾಠ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದಿಂದ 10,000 ಮಂದಿ ಹಜ್ ಯಾತ್ರೆಗೆ ಬೆಂಗಳೂರು ಹಜ್ ಕಮಿಟಿಯ ಮೂಲಕ ತೆರಳಿದ ಯಾತ್ರಿಕರು ಹಜ್ ಭವನದಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಎತ್ತಿನ ಗಾಡಿಯಲ್ಲಿ ಬಂದ ವಿದ್ಯಾರ್ಥಿಗಳು. ಕುಶಾಲನಗರ ತಾಲೂಕಿನ ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವದಲ್ಲಿ ಉಭಯ ಶಾಲೆಗಳ ಮಕ್ಕಳು ವಿನೂತನ ರೀತಿಯಲ್ಲಿ ಶಾಲೆಗೆ ಆಗಮಿಸಿದ್ದು ಗ್ರಾಮಸ್ಥರ ಗಮನ ಸೆಳೆಯಿತು. ಗ್ರಾಮಸ್ಥರು ಮಕ್ಕಳ ಸಂಭ್ರಮಕ್ಕೆ ಸಾಕ್ಷಿಯಾದರು. ಶಾಲಾ ಪ್ರಾರಂಭೋತ್ಸವದ ಮೊದಲ ದಿನದಂದು ಕೂಡ್ಲೂರು ಗ್ರಾಮದಲ್ಲಿ ಉಭಯ ಶಾಲೆಯ ವತಿಯಿಂದ ಜಂಟಿಯಾಗಿ ಏರ್ಪಡಿಸಿದ್ದ ಎತ್ತಿನ ಗಾಡಿಯ ಮೆರವಣಿಗೆ ಮೂಲಕ ಶಾಲೆಗೆ ಆಗಮಿಸಿದ ಮಕ್ಕಳಿಗೆ ಶಿಕ್ಷಕರು ಹೂವು ಹಾಗೂ ಸಿಹಿ ವಿತರಿಸಿ ಸ್ವಾಗತಿಸಿ ಶಾಲೆಗೆ ಬರಮಾಡಿಕೊಂಡರು. ಜಾನಪದ ಸಂಸ್ಕೃತಿಯ ಪ್ರತೀಕವಾದ ಎತ್ತಿನ ಗಾಡಿಯನ್ನು ಏರಿದ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗೋಣ ಬನ್ನಿ, ಸರ್ಕಾರಿ ಶಾಲೆ ನಮ್ಮ ಹೆಮ್ಮೆ, ಸರ್ಕಾರಿ ಶಾಲೆ ನಮ್ಮೂರ ಶಾಲೆ, ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋಣ ಬನ್ನಿ, ಶಿಕ್ಷಣವೇ ಶಕ್ತಿ ಎಂಬಿತ್ಯಾದಿ ಘೋಷಣೆಗಳ ಫಲಕವನ್ನು ಹಿಡಿದು ಎತ್ತಿನ ಗಾಡಿಯ ಮೂಲಕ ಸಂಭ್ರಮದಿಂದ ಶಾಲೆಗೆ ಆಗಮಿಸಿದರು. ಮಕ್ಕಳು ಏರಿದ ಅಲಂಕೃತ ಎತ್ತಿನ ಗಾಡಿಯನ್ನ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಟಿಜಿ ಪ್ರೇಮ್ಕುಮಾರ್ ಮುನ್ನಡೆಸಿದರು. ಗ್ರಾಮದ ಕೃಷಿಕ ಕೆಆರ್ ನಾಗರಾಜ್ ಅವರ ಎತ್ತಿನ ಗಾಡಿಯಲ್ಲಿ ಸಾಗಿದ ಮಕ್ಕಳಿಗೆ ದಾರಿ ಮಧ್ಯೆ ಮಹಿಳೆಯರು ಆರತಿ ಬೆಳಗಿಸಿ ಸ್ವಾಗತಿಸಿದರು. ಎಸ್ಟಿಎಂಸಿ ಮಾಜಿ ಸದಸ್ಯರಾದ ಎಂ ನಾಗರಾಜ್ ಹಾಗೂ ದಾನಿ ಕೆಎನ್ ಸೋಮಶೇಖರ್ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ವಿತರಿಸಿದರು. ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಎಂಟಿ ದಯಾನಂದ ಪ್ರಕಾಶ್, ಬಿಎನ್ ಸುಜಾತ, ಬಿಡಿ ರಮ್ಯಾ, ಬಿಎಸ್ ಅನ್ಸಿಲ ರೇಖಾ, ಕೆಟಿ ಸೌಮ್ಯ ಪೋಷಕರು ಇದ್ದರು. ಇವತ್ತು ನಮ್ಮ ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಇಡೀ ಜಿಲ್ಲೆ ರಾಜ್ಯಾದ್ಯಂತ ಈ ವರ್ಷದ 2024-25ನೇ ಶೈಕ್ಷಣಿಕ ಸಾಲಿನ ಶಾಲಾ ಆರಂಭೋತ್ಸವ ಆಗ್ತಾಯಿದೆ. ಭಾಳ ಸಂಭ್ರಮದಿಂದ ನಮ್ಮ ಮಕ್ಕಳು 2 ತಿಂಗಳು ರಜೆ ಕಳೆದು ಇವತ್ತು ಮರಳಿ ಶಾಲೆಗೆ ಬರ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕೂಡ್ಲೂರು ಗ್ರಾಮ ಕೊಡಗು ಜಿಲ್ಲೆಯಲ್ಲಿ ನಾವಿವತ್ತು ನಮ್ಮ ಶಿಕ್ಷಣ ಇಲಾಖೆಯ ಸೂಚನೆ ಮತ್ತು ಗ್ರಾಮ ಪಂಚಾಯತಿ, ಊರೂರು ಸಹಕಾರ, ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ, ಎಸ್ಟಿಎಂಸಿ, ವಿದ್ಯಮಾನಿಗಳು ಎಲ್ಲರ ಸಹಕಾರದಿಂದ ವಿಶೇಷವಾಗಿ ನಾವು ಮಕ್ಕಳೆಲ್ಲರಿಗೂ ನಾವು ಮಾಹಿತಿ ನೀಡಿ ಎಲ್ಲರನ್ನೂ ಶಾಲೆಗೆ ಬರಮಾಡ್ಕೊಂಡಿದ್ದೀವಿ. ಇವತ್ತು ಎಲ್ಲ ಮಕ್ಕಳು ಭಾಳ ಖುಷಿಯಿಂದ ಬಂದಿದ್ದಾರೆ. ಒಂದು ವಿಶೇಷ ಏನಂದರೆ ಊರಿನವರ ಒಂದು ಸಹಕಾರದಿಂದ ಮಕ್ಕಳನ್ನು ಶಾಲೆಗೆ ಇವತ್ತು ನಾವು ಉಭಯ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರು ಗ್ರಾಮ ಉಭಯ ಶಾಲೆಗಳಿಂದ ಮಕ್ಕಳನ್ನು ನಾವು ಎತ್ತಿನ ಗಾಡಿ ಮೂಲಕ ಅವ್ರನ್ನ ಬರಮಾಡಿಕೊಂಡು ಮೆರವಣಿಗೆ ಮೂಲಕ ಶಾಲೆ ಕರ್ಕೊಂಡು ಬಂದು ಊರವರು ಮತ್ತು ನಮ್ಮ ಶಿಕ್ಷಕರೆಲ್ಲರೂ ಕೂಡ ಅವ್ರಿಗೆ ಆರತಿ ಮಾಡೋದ್ರ ಮೂಲಕ ಅವರು ಸ್ವಾಗತ ಮಾಡಿದ್ದಾರೆ. ಮಕ್ಕಳಿಗೆ ಹೊಸ ವರ್ಷ ಶಾಲೆಗೆ ಒಂದು ವಿಶೇಷ ಆಕರ್ಷಣೆ. ಇಲ್ಲಿ ನಾವು ಈ ವರ್ಷ ಸರ್ಕಾರದ ಒಂದು ಏನು ಘೋಷಣೆ ಏನಿದೆ, ಶೈಕ್ಷಣಿಕ ಬಲವರ್ಧನೆ ಯೋಜನೆಯಲ್ಲಿ ಈ ವರ್ಷ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಮಕ್ಕಳು ಶಿಕ್ಷಣವನ್ನು ಪಡೆದು ಅವರ ಭವಿಷ್ಯವನ್ನು ಬಲವರ್ಧನೆ ಮಾಡಿಕೊಳ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಈ ಮಕ್ಕಳಿಗೆಲ್ಲರೂ ಕೂಡ ನಾವು ಇವತ್ತು ಶಾಲೆಗೆ ಬರಮಾಡಿಕೊಂಡು ಅವರಿಗೆ ಪಠ್ಯಪುಸ್ತಕ, ಸಮವಸ್ತ್ರ ಹಾಗೂ ಸಿಹಿಯನ್ನು ಕೊಡ್ತಾಯಿದ್ದೀವಿ. ಮಕ್ಕಳಿಗೆಲ್ಲ ಪುಸ್ತಕ ಮತ್ತು ಹೂವನ್ನು ನೀಡೋದ್ರ ಮೂಲಕ ನಾವು ಅವರನ್ನು ಸ್ವಾಗತ ಮಾಡಿಕೊಂಡಿದ್ದೀವಿ ಸಂಭ್ರಮದಿಂದ. ಮಕ್ಕಳಿಗೆ ಚೆನ್ನಾಗಿ ಕಲಿತು ಉತ್ತಮ ಭವಿಷ್ಯ ರೂಪಿಸಬೇಕು ಅಂತ ಹೇಳಿ. ಮತ್ತು ಇನ್ನೊಂದು ಹೆಮ್ಮೆ ಏನಂದರೆ ನಮ್ಮ ಶಾಲೆಯಲ್ಲಿ ಈ ವರ್ಷ ಕಳೆದ ಏಪ್ರಿಲ್ನಲ್ಲಿ ನಡೆದಂತಹ 2024ರಲ್ಲಿ ನಡೆದಂಥ SLC ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಸರ್ಕಾರಿ ಪ್ರೌಢಶಾಲೆ ಕೂಡ್ಮಂಗ್ಳೂರು 37 ಮಕ್ಕಳಿದ್ದರು. ಎಲ್ಲ ಮಕ್ಕಳು ತೇರ್ಗಡೆ ಹೊಂದಿ SLCಯಲ್ಲಿ ಶೇಕಡ 100 ಫಲಿತಾಂಶ ಬಂದಿದೆ. ಅದೊಂದು ಭಾಳ ಹೆಮ್ಮೆ. ಹಾಗೆಯೇ ಮತ್ತೊಂದು ವಿಶೇಷ ಅಂದರೆ ನಮ್ಮ ಇಂಡಿಯಾ ಭೂಮಿಕಾ ಮತ್ತು ದಿಶಾ ಇವರಿಬ್ಬರು ಕೂಡ ನಮ್ಮ ಜಿಲ್ಲೆಯಲ್ಲಿ 47 ಮಕ್ಕಳು NNMS ಪರೀಕ್ಷೆಯಲ್ಲಿ ರಾಷ್ಟ್ರೀಯ ಮೆರಿಟ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದಾರೆ. ಇಬ್ಬರು ಮಕ್ಕಳು
ಅವರು ನಮ್ಮ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಅದರಿಂದ ಅದು ಒಂದು ಹೆಮ್ಮೆ ನಮಗೆ. ಅದರಿಂದ ಎಲ್ಲರೂ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು, ಅವರು ಉತ್ತಮ ಶಿಕ್ಷಣ ಕೊಡಬೇಕು. ಸರ್ಕಾರಿ ಶಾಲೆಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಲಾಗ್ತಾಯಿದೆ, ಉತ್ತಮ ಫಲಿತಾಂಶನ ಕೊಡಲಾಗ್ತದೆ. ನುರಿತ ಶಿಕ್ಷಕರಿದ್ದಾರೆ, ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಉಚಿತ ಬಟ್ಟೆ, ಉಚಿತ ಪಠ್ಯ ಪುಸ್ತಕ, ಸಮವಸ್ತ್ರ, ಬಿಸಿ ಊಟ, ಹೀಗೆ ಹಲವಷ್ಟು ಯೋಜನೆಗಳನ್ನು ನೀಡ್ತಾ ಇದೆ. ಅದೆಲ್ಲನೂ ಬಳಸ್ಕೊಳ್ಬೇಕು. ಸರ್ಕಾರದ ವತಿಯಿಂದ ನಮಗೆ ಈಗಾಗಲೇ ಸ್ಮಾರ್ಟ್ ಕ್ಲಾಸ್ ಇದೆ, ಕಂಪ್ಯೂಟರ್ ಕಲಿಕೆ ಇದೆ, ಮಕ್ಕಳು ಚೆನ್ನಾಗಿ ಕಲಿತಾರೆ, ಗ್ರಾಮಾಂತರ ಮಕ್ಕಳು. ಆ ಮೂಲಕ ನಾವು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡೋದು, ಮಕ್ಕಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಶಿಕ್ಷಣದ ಗುಣಮಟ್ಟವನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕ ಮಕ್ಕಳ ಏಳಿಗೆ ನಾವು ಶಿಕ್ಷಕರು ಶ್ರಮ ಕೊಡ್ತಾರೆ. ಅದಕ್ಕೆ ಪೋಷಕರು ಕೂಡ ಸಹಕರಿಸಬೇಕು ಅಂತ ನಾನು ಎಲ್ಲರೂ ಮನವಿ ಮಾಡ್ತೀನಿ. ಈ ಶಾಲಾ ಆರಂಭೋತ್ಸವ ಏನು ಇವತ್ತು ಮೇ 31, 2024 ಆಚರಿಸ್ತದೆ. ಈ ಶಾಲಾ ಆರಂಭೋತ್ಸವಕ್ಕೆ ಎಲ್ಲರಿಗೂ ನಾವು ಸ್ವಾಗತ ಬಯಸ್ತೇವೆ. ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನಾವು ಸ್ವಾಗತ ಬಯಸ್ತೇವೆ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟೆ, ಕುಶಾಲನಗರ. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 42 ದಿನಗಳ ಪಿಎಂ ಪೋಷಣ್ ಅಭಿಯಾನದ ಅಂಗವಾಗಿ ಊಟದೊಂದಿಗೆ ವಿಶೇಷ ಪಾಠ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಬೇಸಿಗೆ ರಜೆ ಅವಧಿಯ 42 ದಿನಗಳ ಪಿಎಂ ಪೋಷಣ್ ಅಭಿಯಾನದ ಅಕ್ಷರ ದಾಸೋಹ ಕಾರ್ಯಕ್ರಮವು ಊಟದೊಂದಿಗೆ ವಿಶೇಷ ಪಾಠ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ರಾಜ್ಯ ಸರ್ಕಾರವು ಬರಪೀಡಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕೊಡಗು ಜಿಲ್ಲೆಯ ಹಲವಾರು ಶಾಲೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 42 ದಿನಗಳವರೆಗೆ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಶಾಲೆ ಪ್ರಾರಂಭದವರೆಗೂ ನಡೆಸುವುದರ ಮೂಲಕ ಅಕ್ಷರ ದಾಸೋಹವು ನಡೆಯಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕೇವಲ ಊಟ ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗಾಗಿ ಹಲವಾರು ಸೃಜನಾತ್ಮಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಊಟದೊಂದಿಗೆ ವಿಶೇಷ ಪಾಠವನ್ನು ನೀಡಿದರು. ಸಮ್ಮರ್ ಕ್ಯಾಂಪ್ ಮಾದರಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಚಟುವಟಿಕೆಗಳನ್ನು ಮಾಡಿಸಿದರು. ವಿದ್ಯಾರ್ಥಿಗಳು ಚರಕದಿಂದ ನೂಲು ತೆಗೆಯುವುದು, ಕ್ರಾಫ್ಟ್, ಬಿಲ್ಡಿಂಗ್ ಬ್ಲಾಕ್ಸ್, ನಾಯಕತ್ವ ತರಬೇತಿ, ಸ್ಮಾರ್ಟ್ ಕ್ಲಾಸ್ ಮುಖೇನ ವಿದ್ಯಾರ್ಥಿಗಳಿಗೆ ಕುತೂಹಲ ಭರಿತ ಆಕಾಶಕಾಯಿಗ ಬಗ್ಗೆ, ವಿಜ್ಞಾನದ ಪ್ರಯೋಗಗಳ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಭಾಗ್ಯಮ್ಮ, ಅಕ್ಷರ ದಾಸೋಹಾಧಿಕಾರಿ ಕಾಳನಾಯಕ್, ಸಮೂಹ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ದಿನೇಶ್ ಅವರ ಮಾರ್ಗದರ್ಶನದಲ್ಲಿ 42 ದಿನಗಳ ಪಿಎಂ ಪೋಷಣ್ ಅಭಿಯಾನ್ ಅಕ್ಷರ ದಾಸೋಹ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ನೋಡಿ, ಇದು ಸೌರವಿಹಾರ, ಸೂರ್ಯ ಮಧ್ಯದಲ್ಲಿದ್ದಾನೆ, ಹೌದಲ್ವಾ? ಅದರ ಸುತ್ತ 5 ಕಕ್ಷೆಗಳು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಬೆಂಗಳೂರಿನ ಹಜ್ ಭವನದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮೊದಲ ಹಂತದ ಹಜ್ ಯಾತ್ರಿಗಳಿಗೆ ಸಚಿವ ಜಮೀರ್ ಅಹಮದ್ ಬೀಳ್ಕೊಟ್ಟು ಶುಭ ಹಾರೈಸಿದರು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಸಲ ಆದರೂ ಹಜ್ಗೆ ಹೋಗಿ ಬರಬೇಕು ಅನ್ನೋದು ಪ್ರತಿಯೊಬ್ಬ ಮುಸಲ್ಮಾನನ ಕನಸು. ಅದಕ್ಕಾಗಿ ಶ್ರದ್ಧಾ ಭಕ್ತಿಯಿಂದ ಅನೇಕ ನೀತಿ ನಿಯಮಗಳನ್ನು ಅನುಸರಿಸಿ ಹಜ್ ಯಾತ್ರೆಗೆ ಮುಸಲ್ಮಾನರು ಹೋಗಿ ಬರುತ್ತಾರೆ. ಮುಸ್ಲಿಮರ ಪವಿತ್ರ ಯಾತ್ರೆಯಲ್ಲೊಂದಾದ ಹಜ್ ಯಾತ್ರೆಗೆ ರಾಜ್ಯ ಹಜ್ ಸಮಿತಿಯ ಮೂಲಕ ಸುಮಾರು 10,100 ಮಂದಿ ಅರ್ಜಿ ಸಲ್ಲಿಸಿ ಆಯ್ಕೆಯಾಗುವ ಮೂಲಕ ಸುಮಾರು 6,000 ಮಂದಿ ಮೊದಲ ಹಂತದ ಹಜ್ ಯಾತ್ರೆಗೆ ಕೈಗೊಂಡಿದ್ದಾರೆ. ಬೆಂಗಳೂರು ಹಜ್ ಭವನದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯಿಂದ ಆಗಮಿಸಿದ ಮೊದಲ ಹಂತದ ಯಾತ್ರಿಗಳಿಗೆ ಸಚಿವ ಜಮೀರ್ ಅಹಮದ್ ಬೀಳ್ಕೊಟ್ಟು ಶುಭ ಹಾರೈಸಿದರು. ಯಾತ್ರಿಗಳು ಕುಟುಂಬದವರಿಗೆ ಕಮಿಟಿಯಿಂದ ವ್ಯವಸ್ಥೆ 10,000ಕ್ಕೂ ಹೆಚ್ಚು ಮಂದಿ ಹಜ್ ಯಾತ್ರೆ ಕೈಗೊಳ್ಳಲು ಬೆಂಗಳೂರು ಹಜ್ ಭವನಕ್ಕೆ ಆಗಮಿಸುವ ಯಾತ್ರಿಗಳಿಗೆ ಹಜ್ ಭವನದಲ್ಲಿ ಊಟ ವಸತಿ ಸೌಕರ್ಯದೊಂದಿಗೆ ಯಾತ್ರೆ ಸಂದರ್ಭ ಅನುಸರಿಸಬೇಕಾದ ನೀತಿ ನಿಯಮಗಳು, ಅಗತ್ಯ ದಾಖಲಾತಿಗಳ ಬಗ್ಗೆ ನುರಿತ ಪಂಡಿತರು ಶಿಬಿರದ ಮೂಲಕ ಮಾರ್ಗದರ್ಶನ ನೀಡಿದರು. ಹಜ್ ನಿರ್ವಹಿಸುವ ಯಾತ್ರಿಗಳೊಂದಿಗೆ ರಾಜ್ಯದ ನಾನಾ ಭಾಗಗಳಿಂದ ಬೆಂಗಳೂರಿನ ಹಜ್ ಭವನಕ್ಕೆ ಆಗಮಿಸಿದ ಯಾತ್ರಿಗಳ ಸಂಬಂಧಿಕರಿಗೆ ಊಟ ವಸತಿಯೊಂದಿಗೆ ಅಗತ್ಯ ಸೌಕರ್ಯಗಳು ಹಾಗೂ ಸಂಸ್ಥೆಯ ಬಸ್ಸುಗಳನ್ನು ಯಾತ್ರಿಗಳನ್ನು ಏರ್ಪೋರ್ಟ್ಗೆ ಕರೆದೊಯ್ಯಲು ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿತ್ತು. ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲು ಸಾವಿರಾರು ಸಂಖ್ಯೆಯ ಸ್ವಯಂ ಸೇವಕರು ಊಟ, ವಸತಿ, ನೀರಿನ ವ್ಯವಸ್ಥೆ ಸೇರಿದಂತೆ ಸಿದ್ಧತೆ ಕಾರ್ಯಗಳ ಬಗ್ಗೆ ತಮ್ಮದೇ ಆದ ಸೇವೆಯನ್ನು ಮಾಡಿದರು. 10,000ಕ್ಕೂ ಹೆಚ್ಚು ಯಾತ್ರಿಗಳು ವಿವಿಧ ಹಂತದಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಕಳೆದ ಸಾಲಿನಲ್ಲಿ 7,000 ಮಂದಿ ಹಜ್ ಯಾತ್ರೆ ಕೈಗೊಂಡಿದ್ದರು. ಪ್ರಸಕ್ತ ಸಾಲಿನಲ್ಲಿ 10,100 ಮಂದಿ ಯಾತ್ರೆ ಕೈಗೊಂಡಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಬರಗುಕೋಟೆ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ತಂಬಾಕು ಮುಕ್ತ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಿ ಜನಸಾಮಾನ್ಯರಲ್ಲಿ ಅರಿವಿನ ಜಾಗೃತಿ ಮೂಡಿಸಲು ನ್ಯಾಯಾಧೀಶರಾದ ಕೃಪಾ ಕರೆ ನೀಡಿದರು.
ಕಾರ್ಮಿಕರು ಈ ರಾಷ್ಟ್ರದ ಸಂಪತ್ತು. ದೇಶದ ಅಭಿವೃದ್ಧಿಯಲ್ಲಿ ಕಾರ್ಮಿಕರ ಶ್ರಮದ ದುಡಿಮೆಯು ಅಪಾರವಾಗಿದೆ ಎಂದು ಕೃಷ್ಣರಾಜಪೇಟೆ ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಪ್ರಧಾನ ನ್ಯಾಯಾಧೀಶರಾದ ಸಿಎಲ್ ಕೃಪಾ ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಮತ್ತು ಧಾರ್ಮಿಕ ಇಲಾಖೆ ಸಹಯೋಗದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕಾರ್ಮಿಕ ಬಂಧುಗಳು ತಮ್ಮ ಮಕ್ಕಳನ್ನ ದುಡಿಮೆಗೆ ಬಳಸಿಕೊಂಡು ಅವರ ಉಜ್ವಲವಾದ ಭವಿಷ್ಯವನ್ನ ಹಾಳು ಮಾಡದೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಾಧನೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು. ಅಪರ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ಮಾತನಾಡಿ, ಬೀಡಿ, ಸಿಗರೇಟು, ಗುಟ್ಕಾ ಸೇರಿದಂತೆ ವಿವಿಧ ತಂಬಾಕು ಉತ್ಪನ್ನಗಳನ್ನು ಬಳಸುತ್ತಿರುವುದರಿಂದ ನಾವು ನಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವುದಲ್ಲದೆ ಅಪಾಯಕಾರಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಅಕಾಲಿಕ ಸಾವಿಗೆ ಸಿಲುಕಿ ನಮ್ಮನ್ನ ನಂಬಿದವರನ್ನ ಅರ್ಧ ದಾರಿಯಲ್ಲಿ ಕೈಬಿಟ್ಟು ಅನಾಥರನ್ನಾಗಿ ಮಾಡುತ್ತಿದ್ದೇವೆ. ಹಾಗಾಗಿ ತಂಬಾಕನ್ನ ಬಳಸುವುದಿಲ್ಲವೆಂದು ಶಪಥ ಮಾಡಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಪೋಷಕರಿಗೆ ತಂಬಾಕು ಜಾಗೃತಿ ಕುರಿತು ಪ್ರತಿಜ್ಞಾವಿಧಿ ನ್ಯಾಯಾಧೀಶೆ ಕೃಪಾ ಬೋಧಿಸಿದರು. ಶಿಕ್ಷಕರಾದ ನಟೇಶ್ ಕಾರ್ಯಕ್ರಮವನ್ನು ನಿರೂಪಿಸಿದರೆ, ಶಿಕ್ಷಕಿ ಗೀತಾ ಪ್ರಾರ್ಥಿಸಿದರು. ಶಾಲಾ ಮಕ್ಕಳ ಶಿಸ್ತುಬದ್ಧ ಸ್ವಾಗತವು ಅತಿಥಿಗಳ ಗಮನ ಸೆಳೆಯಿತು. ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಆಚಾರ್ಯ ವಿದ್ಯಾಶಾಲೆಯವರ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಯಾರು ಅಂದರೆ ವಿದ್ಯಾರ್ಥಿಗಳಾದಂಥ ನೀವು. ಯಾಕೆ ಅಂದರೆ ನೀವೇ ಮುಂದೆ ನಮ್ಮ ದೇಶದ ಭವಿಷ್ಯ. ಯಾಕೆ ನಾವು ಬೇರೆ ಯಾರನ್ನೂ ಚೂಸ್ ಮಾಡ್ಕೊಂಡಲ್ಲೇ ನಿಮ್ಮನ್ನೇ ಆಪ್ಟ್ ಮಾಡ್ಕೊಂಡಿರೋದು? ಈ ಫಂಕ್ಷನ್ ಇಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಯು ಆರ್ ದ ಫ್ಯೂಚರ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಇವತ್ತು ನಾವು ನಿಮಗೆ ಏನೆಲ್ಲ ತಿಳಿ ಹೇಳ್ತೀವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ, ಅದನ್ನು ತಾವು ಅರ್ಥಕೊಂಡ್ರೆ ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕಾರಣದಿಂದ. ಸೊ ಇಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಬಂದಿದ್ದಾರೆ. ಅವರು ನಿಮಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹಾಗೂ ತಂಬಾಕು ತಗೋಬಾರ್ದು, ತಂಬಾಕು ರಹಿತ ನಮ್ಮ ಸಮಾಜ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳ್ತಾರೆ. ಈ ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕೆ ನಾವು ಮಾಡ್ತೀವಿ ಅನ್ನೋದಾದರೆ, ಕಾರ್ಮಿಕ ವರ್ಗದವರು ನಮ್ಮ ದೇಶದ ಬೇರುಗಳು. ನಮ್ಮ ದೇಶದ ಅಭಿವೃದ್ಧಿಗೆ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣದಿಂದ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಮಾಡೋದು. ಹಾಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದಾದರೆ, ಈ ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ. ನಮಗೆಲ್ರಿಗೂ ಗೊತ್ತಿದೆ, ಈ ಟೊಬ್ಯಾಕೊ ಸ್ಮೋಕಿಂದ ಏನು ಆಲ್ಮೋಸ್ಟ್ 70 ಕೆಮಿಕಲ್ಸ್ ಏನು ಹೊರಗೆ ಬರುತ್ತೆ, ದಟ್ ಲೀಡ್ಸ್ ಟು ಕ್ಯಾನ್ಸರ್. ಹೌದಾ? ಸೊ ಆ ಟೊಬ್ಯಾಕೊ ಇಂಟೇಕ್ನ ನಾವು ಮಾಡಬಾರ್ದು. ನಾಟ್ ಓನ್ಲಿ ಕ್ಯಾನ್ಸರ್, ಮೆನಿ ಸೀರಿಯಸ್ ಹೆಜಾರ್ಡಸ್ ಡಿಸೀಸಸ್, ಲಂಗ್ಸ್ ಆಗಿರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್, ಮೇನಾಗಿ ಬ್ರೈನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಅದರಲ್ಲಿರುವಂಥ ನಿಕೋಟಿನ್ ಅನ್ನೋ ಕೆಮಿಕಲ್ಲು, ಇಟ್ ಸ್ಟಿಮ್ಯುಲೇಟ್ಸ್ ಅವರ್ ಬ್ರೈನ್, ಇಟ್ ಮೇಕ್ಸ್ ಅಸ್ ಟು ಡಿಮ್ಯಾಂಡ್ ಫಾರ್ ದ ಟೊಬ್ಯಾಕೊ. ಅದು ತಗೋಬೇಕಾದ ಥರ ಅಡಿಕ್ಟಿವ್ ಡ್ರಗ್ ಅದು. ಸೊ ಅದನ್ನು ನಾವು ಯೂಸೇಜ್ ಮಾಡಬಾರ್ದು. ಹಾಗೆ ಈ ಸ್ಮೋಕರ್ಸ್ ಮಾತ್ರ, ಅವ್ರಿಗೆ ಮಾತ್ರ, ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇರ್ತಾರಲ್ಲ, ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ನಾನ್ ಸ್ಮೋಕರ್ ನನಗೇನೂ ಆಗಲ್ಲ ಆ ಥರ ಅಂದ್ಕೊಳ್ಳೋ ಹಾಗಿಲ್ಲ. ಸ್ಮೋಕ್ ಮಾಡಿ ಬಿಡುವಂಥ ಹೊಗೆನ ಪಕ್ಕದಲ್ಲಿರೋರು ಅದನ್ನು ಬ್ರೀತ್ ಮಾಡಿದ್ರೆ ಅವ್ರ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ದೇ ಆರ್ ಕಾಲ್ಡ್ ಆಸ್ ಪ್ಯಾಸಿವ್ ಸ್ಮೋಕರ್ಸ್. ಅದಕ್ಕೆ ನೀವು ಟೊಬ್ಯಾಕೋನ ಯೂಸೇಜ್ ಮಾಡಬಾರ್ದು, ನಿಮ್ಮ ಅಕ್ಕಪಕ್ಕ ಇರೋರು ಕೂಡ ಟೊಬ್ಯಾಕೊ ಯೂಸೇಜ್ ಮಾಡಬಾರ್ದು ಅಂತ ನಿಮಗೆ ತಿಳಿ ಹೇಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಇದ್ದಾರೆ. ದೇ ವಿಲ್ ಗಿವ್ ಯು ಎಲಾಬ್ರೇಟ್ ಡೀಟೇಲ್ಸ್ ಅಬೌಟ್ ಆಲ್ ದೀಸ್ ಆಸ್ಪೆಕ್ಟ್ಸ್. Kindly make use of all these things, learn and you also get educated and make others to get educated. So ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮಗೆ ಹಾಗೂ ಆಚಾರ್ಯರಿಗೆ ಥ್ಯಾಂಕ್ ಯು ಸೊ ಮಚ್.
ನಮಸ್ಕರಿಸುತ್ತಾ ಮತ್ತು ಶಾಲೆಯ ಶಿಕ್ಷಕರೇ, ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಆಗಲೇ ಮೇಡಮ್ ಹೇಳಿದಾಗೆ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ ನಿಮ್ಮ ಸ್ಕೂಲ್ನಲ್ಲಿ ಅರೇಂಜ್ ಮಾಡಿದ್ದೀವಿ. ದ ರೀಸನ್ ಇಸ್ ಆಲ್ರೆಡಿ ನೋ. ಸೊ May 1st ಲೇಬರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವಾಟ್ ಈಸ್ ದ ನೆಸೆಸಿಟಿ? ವಾಟ್ ಈಸ್ ದ ರೀಸನ್? To avoid doing labors, like there are like many members like child labors. So to avoid those things and all. Yes, exactly. Very good. What is your name? Zoya. Zoya. Very nice. ಎಲ್ಲರೂ ಮಕ್ಕಳು. So what is the necessity is that in order to create awareness about the labours, ಮುಖ ಬೆಳವಣಿಗೆಗಾಗಿ ಲೇಬರ್ ಲಾಸ್ ಅಂತ ತಂದಿದ್ದಾರೆ, ಕಾರ್ಮಿಕರ ಕಾನೂನುಗಳು. ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳಿವೆ. ನೋಡಿದ್ರೆ ಇಟ್ಸ್ ವೆರಿ ಎಕ್ಸಾಸ್ಟಿವ್. There is not enough time to cover all the laws. Henceforth, I'll just let you know the basic laws which will be regular in usage. So first, ಯಾವುದು? ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್. ಇದು ಏನು ಹೇಳುತ್ತೆ? 26 ಮಿನಿಮಮ್ 26 ವೀಕ್ಸ್ ಆಫ್ ಪೇಯ್ಡ್ ಲೀವ್. ಯಾರೇ ಹೆಣ್ಣು ಮಗಳಾಗಲಿ ಅವರು ಗರ್ಭಿಣಿಯಾದ ಸಂದರ್ಭದಲ್ಲಿ 26 ವಾರಗಳ ವೇತನ ಸಹಿತ ರಜೆ. ದಟ್ ಈಸ್ ಹರ್ ಕ್ಲೇಮ್. ಶಿ ಕ್ಯಾನ್ ಕ್ಲೇಮ್ ಇಟ್. ನೋಬಡಿ ಕ್ಯಾನ್ ಡಿನೈ ಇಟ್. ಸೊ ಹಾಗಾಗಿ 26 ವೀಕ್ಸ್ ಆಫ್ ಪೇಯ್ಡ್ ಲೀವ್ ಸಿಗ್ತದೆ. ಮತ್ತು ನೆಕ್ಸ್ಟ್ ಮಿನಿಮಮ್ ವೇಜಸ್ ಆ್ಯಕ್ಟ್, ಕನಿಷ್ಠ ವೇತನ ಕಾಯ್ದೆ. ನಮ್ಮ ದೇಶದಲ್ಲಿ ಮಿನಿಮಮ್ 17,000 ಅಂತ ಇದೆ. ಇದರಲ್ಲೂ ಕೂಡ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಹೈಲಿ ಸ್ಕಿಲ್ಡ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಬೇಸ್ಡ್ ಆನ್ ದ್ಯಾಟ್ ಹೌ ಸ್ಕಿಲ್ಡ್ ದೇ ಆರ್, ಹೌ ಸ್ಕಿಲ್ಡ್ ಲೇಬರರ್ಸ್, ಅದ್ರ ಮೇಲೆ ಅವ್ರಿಗೆ ವೇತನ ಅಂದರೆ ವೇಜಸ್ ಫಿಕ್ಸ್ ಮಾಡಲಾಗ್ತದೆ. ಫರ್ದರ್ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್, ವೇತನ ಪಾವತಿ ಕಾಯ್ದೆ. ಇದರಲ್ಲಿ ಏನು ಹೇಳುತ್ತೆ? ಕಾರ್ಖಾನೆ, ಕೈಗಾರಿಕೆ ಸ್ಥಾಪನೆ ವೇತನದ ಬಗ್ಗೆ. ಅಂದರೆ ವೆನೆವರ್ ದಿಸ್ ಅ ಕಾಟೇಜ್ ಇಂಡಸ್ಟ್ರಿ ಆರ್ ಎನಿ ಹೈ ಪ್ರೊಫೈಲ್ ಇಂಡಸ್ಟ್ರೀಸ್, there has to be minimum wages fixed for every labor who is working in that factory or the industry. Henceforth, it says about that. Of course, there are many provisions in the aforesaid acts, but then I'll be giving a gist of what the act speaks. So next, Equal Remuneration Act. So this act mainly speaks about the Constitution, Article 39, which says equal pay for equal work. In spite of man or woman, male or female, everyone has to be paid equal in spite of the gender inequality. That is, it says there is same qualification, there is same qualification for the same position, both of them, whereas male, either a female or a male, has to be paid equal remuneration. Further, Industrial Dispute Act, Kaigarika Vivada Kaide. This speaks about the Vivada, any Vivada bandre employee ಅಥವಾ ಎಂಪ್ಲಾಯಿ ಮಧ್ಯ ಯಾರು ಕೆಲಸಕ್ಕೆ ಹೋಗ್ತಿರ್ತಾರೆ ಅಥವಾ ಕಾರ್ಮಿಕರು ಮತ್ತು ಯಾರು ಕೆಲಸಕ್ಕೆ ಪಡ್ಕೊಂಡಿರ್ತಾರೆ ಅವರ ಮಧ್ಯೆ ಯಾವುದೇ ವಿವಾದ ಆಗಲಿ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಕೆಳಗೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಬೋರ್ಡ್ ಅಂತ ಇರುತ್ತೆ. They have to approach the said board for their redressal. Henceforth, they will be getting a solution. Further, Employees Compensation Act. It speaks about the compensation to be given to the employees of the said factory or the industries in the lieu of death or any liability. It speaks about permanent disability or partial disability. Based on the disability they are facing, the compensation will be awarded to the henceforth employees. Further, ಬೋಧಕ ವರ್ಗದವರೇ, ಪತ್ರಿಕಾ ಮಾಧ್ಯಮದವರೇ, ಈ ದಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ತಾಲೂಕು ಕಾನೂನು ಸೇವಾ ಸಮಿತಿ ಕೆಆರ್ಪೇಟೆ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಮಿಕರ ಇಲಾಖೆ, ಈ ಎಲ್ಲ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಕಾನೂನಿನ ವಿಚಾರ ಗೊತ್ತಾಗಬೇಕು, ತಾವು ತಿಳ್ಕೋಬೇಕು, ಅದೇ ರೀತಿ ಬೇರೆಯವ್ರಿಗೂ ಕೂಡ ತಿಳಿಸ್ಬೇಕು ಅನ್ನೋದೇ ಉದ್ದೇಶ, ಪ್ರಮುಖ ಉದ್ದೇಶ. ಮತ್ತು ನಾನು ಬಂದ ತಕ್ಷಣ ಶಾಲೆಗೆ ಇದು 2ನೇ ಬಾರಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು. ಬಂದ ತಕ್ಷಣ ವಿದ್ಯಾರ್ಥಿಗಳನ್ನ ಮತ್ತು ಇಲ್ಲಿ ಒಂದು ಪರಿಸರ ನೋಡಿದಾಗ ತುಂಬ ಖುಷಿಯಾಯಿತು, ಆ ಶಿಸ್ತನ್ನು ನೋಡಿ. ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ನೀವು ಒಂದು ನೋಡಿರ್ತೀವಿ, ಯಾರಾದರೂ ಮಿನಿಸ್ಟ್ರುಗಳು ಬಂದರೆ, SP ಬಂದರೆ ಮುಂದೆ ಒಂದು ಜೀಪ್ ಹೋಗುತ್ತೆ, ಅದ್ರ ಹಿಂದೆ ಉಳಿದಂತಹ ಇವರು ಸಚಿವರು ಯಾರೋ ಮಿನಿಸ್ಟ್ರು ಯಾರು ಇರ್ತಾರೆ ಅವರ ಕಾರ್ಗಳು ಹೋಗ್ತವೆ. ಅದಕ್ಕೆ ಮುಂದೆ ಹೋಗ್ತಕ್ಕಂತಹ ಜೀಪ್ಗೆ ಪೈಲಟ್ ಅಂತಾರೆ. ಅದೆಲ್ಲಾದ್ರೂ ದಿಕ್ಕು ತಪ್ಪಿದ್ರೆ ಬೇರೆ ಎಲ್ಲೆಲ್ಲೋ ಹೋಗಿ ರೀಚ್ ಆಗಿಬಿಡುತ್ತೆ, ಎಲ್ಲಿ ಗುರಿ ಮುಟ್ಟಬೇಕಾಗಿರ್ತದೆ ಆ ಸ್ಥಳನ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಆದ್ದರಿಂದ ಶಿಸ್ತು ಅನ್ನೋದು ಮುಖ್ಯ. ಆ ಶಿಸ್ತು ನಿಮ್ಮಲ್ಲಿ ಕಲಿಸಿದ್ದಾರೆ ಅನ್ನೋದಾದರೆ ಈ ಸಂಸ್ಥೆಯ ಪ್ರಾಂಶುಪಾಲರಿಗೆ
ಮತ್ತು ಸಿಬ್ಬಂದಿ ಇಲ್ಲಿನ ಇನ್ನು ಆಡಳಿತ ಮಂಡಳಿ ಪೋಷಕ ವರ್ಗದ ಸಲ್ಲು ಮತ್ತು ಇನ್ನು ನಾನು ಮುಖ್ಯವಾಗಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಸಮೀಪದ ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚನ್ನಂಗಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಬಲವರ್ಧನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರ ಸಮೀಪದ ಚನ್ನಂಗಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಸಕ್ತ ಸಾಲಿನ ಶೈಕ್ಷಣಿಕ ಬಲವರ್ಧನಾ ಕಾರ್ಯಕ್ರಮದ ಪೂರಕವಾಗಿ ವಿದ್ಯಾ ಪ್ರವೇಶ ಮತ್ತು ಸೇತುಬಂಧ ಕಾರ್ಯಕ್ರಮಕ್ಕೆ ಅಲಂಕೃತಗೊಂಡಿರುವ ನೂತನ ಕೊಠಡಿಯಲ್ಲಿ ಗಣ್ಯರು ಚಾಲನೆ ನೀಡಿದರು. ಚನ್ನಯ್ಯನಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೇಕೆರೀರ ಅರುಣ್ ಕುಮಾರ್ ಮಾತನಾಡಿ, ಸರ್ಕಾರಗಳು ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಲವಾರು ಯೋಜನೆಗಳನ್ನು ನೀಡುತ್ತಿದ್ದು, ಇದರ ಸದ್ಬಳಕೆ ಮಾಡಿಕೊಳ್ಳುವುದರೊಂದಿಗೆ ವಿದ್ಯಾರ್ಥಿಗಳು ಶಾಲೆಗೆ ತಪ್ಪದೇ ಹಾಜರಾಗುವ ಮೂಲಕ ಕಲಿಕೆಯ ಗುರಿಯೊಂದಿಗೆ ಮುನ್ನಡೆದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಪಾಲಿಬೆಟ್ಟದ ಸಮಾಜ ಸೇವಕ ಡಾಕ್ಟರ್ ಎಸಿ ಗಣಪತಿ ಮಾತನಾಡಿ, ಈ ಹಿಂದೆ ಮೂಲಸೌಕರ್ಯ ವಂಚಿತರಾಗಿ ಶಿಕ್ಷಣ ಕಲಿತ ಅದೆಷ್ಟೋ ಮಂದಿ ಉನ್ನತ ಹುದ್ದೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದೀಗ ಸರ್ಕಾರ ಹಾಗೂ ದಾನಿಗಳ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತಿದ್ದು, ಇದರ ಸದುಪಯೋಗಪಡಿಸಿಕೊಂಡು ಮುನ್ನಡೆದಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದರು. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮೂಕುಂಡ ವಿಜಯ ಸುಬ್ರಹ್ಮಣಿ ಮಾತನಾಡಿದರು. ಆದಿವಾಸಿ ಮುಖಂಡ ಪಿಕೆ ಸಿದ್ದಪ್ಪ ಮಾತನಾಡಿ, ಸರ್ಕಾರ ಹಾಗೂ ದಾನಿಗಳ ಸಹಕಾರದಿಂದ ಶಾಲೆ ಅಚ್ಚುಕಟ್ಟಾಗಿ ನಡೆಯುತ್ತಿದ್ದು, ಶಾಲೆಯಲ್ಲಿ ಹೆಚ್ಚಾಗಿ ಆದಿವಾಸಿ ಮಕ್ಕಳೇ ಕಲಿಯುತ್ತಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೂಕುಂಡ ವಿಜಯ ಸುಬ್ರಹ್ಮಣಿ ಅವರು ಎಲ್ಲಾ ಮಕ್ಕಳಿಗೆ ಗುಣಮಟ್ಟದ ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ದಾರೆ ಎಂದರು. ಇದೇ ಸಂದರ್ಭ ಸಮಾಜ ಸೇವಕ ಡಾಕ್ಟರ್ ಎಸಿ ಗಣಪತಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಬೇಬಿ ಘಟದಳ, ಶಾಲಾ ಶಿಕ್ಷಕ ಅಶ್ರಫ್, ಹುಂಡಿ ಶಾಲಾ ಶಿಕ್ಷಕಿ ಶೈರಾ ಸೇರಿದಂತೆ ಶಾಲಾ ಶಿಕ್ಷಕರುಗಳಾದ ಮಂಜುಳಾ, ಪ್ರತಿಮಾ, ಸತೀಶ್ ಸೇರಿದಂತೆ ಪೋಷಕರು ಹಾಜರಿದ್ದರು. ಜವಾಬ್ದಾರಿ ಪೋಷಕರದ್ದು. ಯಾಕೆಂದರೆ ಈಗ ಬಿಸಿ ಊಟ ಮಧ್ಯಾಹ್ನ ಕೊಡ್ತಾರೆ, ನೀವು ಊಟ ಏನು ತರಬೇಕಾಗಿಲ್ಲ ಇಲ್ಲಿಗೆ. ಹಾಗಾಗಿ ನೀವು ಬಟ್ಟೆ ಹಾಕ್ಕೊಂಡು ಒಳ್ಳೆ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ಬಂದು ಇಲ್ಲಿ ಏನು ಟೀಚರ್ ಹೇಳ್ತಾರೆ ಅದನ್ನೇ ನೀವು ಕಲಿಯುವಂಥ ಒಂದು ಕೆಲಸವನ್ನು ಮಕ್ಕಳು ಮಾಡಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಅದು ನಿಜವಾಗಬೇಕಾದ್ರೆ ನೀವು ಆ ಕೆಲಸವನ್ನು ಮಾಡಲೇಬೇಕು. ಡೈಲಿ ಟೀಚರ್ ಏನು ಹೇಳ್ತಾರೆ ಅದನ್ನು ಮನೇಲಿ ಹೋಗಿ ನೀವು ಮಕ್ಕಳು ನೋಡಿಲ್ಲ ಅಂತ ಆಟ ಆಡಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ಬೇಕು. ಕ್ರೀಡೆ ಇದ್ದರೆ ತಾನೇ ಮನಸ್ಸಿಗೆ ಒಂದು ಉತ್ಸಾಹ ಬರ್ತದೆ, ಮತ್ತು ಓದಲಿಕ್ಕೆ ಒಂದು ಇದಾಗ್ತದೆ. ಆದ್ದರಿಂದ ಮಕ್ಕಳು ಮನೆಯಲ್ಲಿ ಬಂದು ಪೋಷಕರು ಏನು ಮಾಡಬೇಕು ಅಂತ ಹೇಳಿದ್ರೆ, ಏನು ಮಾಡಿದ್ದಾರೆ ಇವತ್ತು ಪಾಠ ಅದನ್ನು ಸ್ವಲ್ಪ ಬರೀಲಿಕ್ಕೆ ಆದರೆ ಹೇಳಬೇಕು. ಈಗ ಅಷ್ಟು ಪೋಷಕರಲ್ಲಿ ಅಷ್ಟು ಕಲಿಯದೇ ಇರೋರು ಯಾರೂ ಇಲ್ಲ ನನ್ನ ಅನಿಸಿಕೆ ಪ್ರಕಾರ. ಒಂದು 5% ಎಲ್ಲಾದರೂ ಇರ್ಬೋದು. ಆದ್ರೂ ಈಗಿನ ಮಕ್ಕಳು ಎಲ್ಲರೂ ಒಂದು SSLC ಗಂಟಾದ್ರೂ ಎಷ್ಟು ಗಂಟಾದ್ರೂ ಓದಿದ್ದಾರೆ. ಅವ್ರ ಮಕ್ಕಳು ಈ ಶಾಲೆಗೆ ಬರ್ತಾರೆ. ಬಾಡಿ ಕಾಟ ಇದೆ, ಬರ್ತಾಯಿಲ್ಲ, ಕಾಟಿ ಬರಲಿಕ್ಕೆ ಶುರುವಾಗಿದೆ, ಬರ್ತಾಯಿಲ್ಲ ಅಂತ. ಆ ಸಂದರ್ಭದಲ್ಲಿ ನಾನು ಸಿದ್ದಪ್ಪನವ್ರ ಹತ್ರ ಕೇಳಿದಾಗ ಅವರು ಕೂಡ ಮನಸಾರೆ ಒಪ್ಕೊಂಡ್ರು, ನಾವು ಖರ್ಚೇನಿಂದ ನಾನು ಕೊಡ್ತೀನಿ, ನಿಮ್ಮ ವಾಹನವನ್ನು ಇದು ಉಪಯೋಗಿಸ್ಕೊಳ್ಳಿ ಅಂತ. ಅದು ತುಂಬ ಪ್ರಯೋಜನ ಆಗಿದೆ. ಮಕ್ಕಳ ಹಾಜರಾತಿ ಉತ್ತಮಗೊಂಡಿದೆ. ಮಕ್ಕಳು ಖುಷಿ ಖುಷಿಯಲ್ಲಿ ಶಾಲೆಗೆ ಬಂದರು, ಖುಷಿ ಖುಷಿಯಲ್ಲಿ ಮನೆಗೆ ವಾಪಸ್ಸು ಕೂಡ ಹೋಗೋದ್ರಲ್ಲಿ ಅಂದರೆ ಅವ್ರ ಮನೆಗೆ ಕರ್ಕೊಂಡೋಗಿ ಬಿಟ್ಟಿದ್ದಾರೆ. ಅದೊಂದು ಸೇವೆ ನಮಗೆ. ಅದು ಹಣ ಎಷ್ಟು ಖರ್ಚಾದ್ರೂ ಆ ತೃಪ್ತಿ ಉಂಟಲ್ಲ, ಅದಕ್ಕೆ ವ್ಯಾಲ್ಯೂ ಕೊಡಲಿಕ್ಕೆ ಆಗಲ್ಲ. ಸಂತೋಷ ಬರ್ತದೆ, ತೃಪ್ತಿ. ಮಕ್ಕಳನ್ನ ಆ ಶಾಲೆಗೆ ಓಡಿ ಬಂದು ಅವರು ಇಳಿಯುವಾಗ, ಶಾಲೆಯ ವ್ಯಾನ್ ಹಿಡಿಯುವಾಗ ನೋಡಿದವರು ಸಂತೋಷ ಅವರ ಮುಖದಲ್ಲಿ. ಅದು ನೋಡಿಕೊಂಡು ಒಂಥರ ತೃಪ್ತಿ ಬರ್ತದೆ. ನಾವು ಎಷ್ಟು ಹಣ ನಮ್ಮ ಕೈ ಖರ್ಚು ಮಾಡಿದ್ರು ಆ ತೃಪ್ತಿ ಸಿಗೋಲ್ಲ. ಆ ಮಕ್ಕಳು ಮುಖ ನೋಡುವಾಗ ಆ ಸಂತೃಪ್ತಿ ಸಿಕ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ನನಗೆ ಹೇಳಲಿಕ್ಕೆ ನಾನು ಎಲ್ಲರ ಜೊತೆಗೆ ಹೇಳಿದ್ದೇನೆ, ಅಷ್ಟೊಂದು ಸಂತೋಷ ಆಯಿತು ಮಕ್ಕಳನ್ನ ನೋಡಿದ್ದು. ಅದೊಂದು ಸಣ್ಣ ಪುಟ್ಟ. ಈ ವರ್ಷದ ಮಟ್ಟಿಗೆ ಹಾಗೆ ನಾವು ಅಧಿಕಾರಿಗಳನ್ನ, ಅರಣ್ಯ ಅಧಿಕಾರಿಗಳು ಮೊದಲು ಇಲ್ಲಿ ಒದಗಿಸ್ತಾ ಇದ್ರು ಮಕ್ಕಳಿಗೆ. ಈಗ ಅಂದರೆ ಮೊದಲು ನನ್ನ ಮಕ್ಕಳಾಗಿದ್ದಾಗ ಇಲ್ಲಿ ಆನೆ ಕಾಟನೇ ಇರಲಿಲ್ಲ. ಆನೆ ನೋಡೇ ಅಲ್ಲ ನಾನು 15 ವರ್ಷದವರೆಗೆ ನಾನು ಆನೆ ನೋಡಿಲ್ಲ, ಝೂವಲ್ಲಿ ನೋಡಿರುವುದು. ಇವಾಗ ಮನೆ ಹತ್ರನೇ ಪ್ರಾರಂಭ ಆಗಿದೆ. ಅಂಥ ಒಂದು ಸನ್ನಿವೇಶ. ಜನರು ಹೇಳ್ತಾರೆ, ಮಕ್ಕಳು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಲ್ಲ ನಡೀಲಿ, ಅದೇನು ಪ್ರಾರಂಭ. ನಾವು ನಡೆದಿದ್ದೀವಿ 5 ಕಿಲೋಮೀಟ್ರ್ ಹೋಗೋದು, 5 ಕಿಲೋಮೀಟ್ರ್ ಬರೋದು. ನಾನು ಶಾಲೆಗೆ ಹೋದಾಗ 10 ಕಿಲೋಮೀಟ್ರ್ ದಿವಸ ನಾನು ನಡೆದಿದ್ದೆ. ಅದು ಆ ಕಾಲವೇ ಬೇರೆ, ಅದು ಒಂಥರ. ಆಗ ಈ ಥರ ಸಮಸ್ಯೆ ಇರಲಿಲ್ಲ. ಈಗ ಮಕ್ಕಳಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಭಯ, ತೋಟದಲ್ಲಿ ಕಾರ್ಮಿಕರಿಗೆ ಭಯ, ಎಲ್ಲ ಭಯದ ವಾತಾವರಣದಲ್ಲಿ ಇರುವುದರಿಂದ ಇದು ಅವರಿಗೆ ವಾಹನ ಸೌಕರ್ಯವನ್ನು ಕಲ್ಪಿಸೋದು ಒಂದು ಎಲ್ಲರದ್ದು ಒಂದು ಧರ್ಮ, ಅದು ಕರ್ತವ್ಯ ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೇನೆ. ಇಲಾಖೆಯವರು ಯಾಕೆ ಕೈ ಬಿಟ್ಟರು ಗೊತ್ತಿಲ್ಲ. ನಾವು ಕೂಡಿ ಲಯನ್ಸ್ ಕ್ಲಬ್ಬಿಂದ ಕೂಡಿ ಒಂದು 2-3 ಇದನ್ನ ಕಳಿಸಿದ್ದೇವೆ ಅವರಿಗೆ ಮನೆಗೆ. ಈ ಥರ ಮಾಡಿ ನಿಲ್ಲಿಸಬಾರ್ದು, ಮಕ್ಕಳಿಗೆ ಪ್ರಯೋಜನ ಆಗ್ತದೆ ಮಾಡಿ ಅಂತೇಳಿ.
ಅದಕ್ಕೆ ಹೆಚ್ಚಿನ ಒಂದು ಅವರು ಗಮನ ವಹಿಸಿಲ್ಲ. ಹೇಳಿದರು ನಮ್ಮೆಲ್ಲ ಸಹೋದರತ್ವ, ಬಂಧುತ್ವ, ನಾವು ಬಾಂಧವ್ಯ ಇದೆಲ್ಲ ಚೆನ್ನಾಗಿ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋದರೆ ಒಂದು ಉತ್ತಮ ಪರಿಸರ, ಉತ್ತಮ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕಾಗ್ತದೆ. ಈಗ ಹೂವಿನ ತೋಟ ಇರ್ತದೆ, ಬರೇ ಒಂದು ಹೂ ತೋಟ ರೋಸ್ ಹಾಕಿದರೆ ಅದು ಹೂ ತೋಟ ಆಗೋದಿಲ್ಲ. ವಿವಿಧ ಜಾತಿಯ ಪ್ರಭೇದ ಹೂಗಳಿದ್ದರೆ ಮಾತ್ರ ಅದು ಹೂ ತೋಟ, ಸುಂದರ ಹೂ ತೋಟ ಆಗಿ ಕಾಣ್ತದೆ, ಇಲ್ಲಾಂದ್ರೆ ರೋಸ್ ತೋಟ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬರು ಎಲ್ಲರೂ ಸಮಾಜದ ಒಂದು ಹಿತದೃಷ್ಟಿಯಿಂದ, ಸಮಾಜದ ಒಳಿತಿಗೆ, ಸಮಾಜದ ಒಂದು ಒಳಿತಿಗೆ ಎಲ್ಲರೂ ಪ್ರಯತ್ನ ಪಡಬೇಕಾಗ್ತದೆ. ಹಿಂದ್ಗಡೆ ಪೋಷಕರು ಕೂತಿದ್ದೀರಾ, ಅವರು ಕೂಡ ಈ ಒಂದು ಸೇವೆಯಲ್ಲಿ ಕೈ ಜೋಡಿಸ್ಬೇಕಾಗ್ತದೆ. ಈಗಾಗಲೇ ಹೇಳಿದ್ರು, ದೇವಾಲಯಕ್ಕೆ ಯಾವ ರೀತಿ ಶುಚಿಯಾಗಿ ಹೋಗ್ತೀರೋ ಅದೇ ರೀತಿ ಶಾಲೆಗೆ ಬರಬೇಕು, ಯಾವಾಗಲೂ ಅದನ್ನು ಅಳವಡಿಸ್ಕೊಳ್ಬೇಕು. ಆ ಮಾರ್ಗದರ್ಶನ ಚಿಕ್ಕ ಪುಟಾಣಿಗಳಿಗೆ ತಂದೆ ತಾಯಿಗಳು ಬೆಳಗಿನ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರ ಅವರಿಗೆ ಒಳ್ಳೆಯ ವಸ್ತ್ರವನ್ನು ಧರಿಸಿ ಶುಭ್ರವಾಗಿ ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಪ್ರಾರಂಭದಿಂದಲೇ ಮಾಡಿದರೆ ಅದನ್ನು ಅವರು ಅಳವಡಿಸ್ಕೊಳ್ತಾರೆ ಅವರ ಕೊನೆಯ ದಿನಗಳವರೆಗೆ. ಆ ರೀತಿ ವ್ಯವಸ್ಥೆ ಇದೆ ಸಮಾಜದಲ್ಲಿ. ಅದೇ ರೀತಿ ನನ್ನನ್ನು ಕರೆದು ಹಿತವಚನವನ್ನು ಹೇಳಲಿಕ್ಕೆ ಒಂದು ಅವಕಾಶ ಮಾಡಿ. ಯಾಕಂದರೆ ನಮ್ಮ ಮಕ್ಕಳು ಅದೇ ರೀತಿ ಈ ದಾನಿಗಳು ಸಹ ಕೈ ಜೋಡಿಸ್ತಾ ಇದ್ದಾರೆ. ಪಂಚಾಯತಿ ವತಿಯಿಂದ ನಮ್ಮ ಸ್ಕೂಲಿಗೆ ವಾಹನದ ವ್ಯವಸ್ಥೆಗೆ ಏನಾದರೂ ಪಂಚಾಯತಿಂದ ದಾನ ಮಾಡಿ ಒಂದು ಸಹಕಾರ ಕೊಟ್ಟರೆ ಇನ್ನೂ ತುಂಬ ಒಂದು ಉತ್ತಮ ಅನ್ನೋ ಒಂದು ನಿರೀಕ್ಷೆ ನನ್ನ ಹತ್ರ. ನಾನು ಈ ಥರ ಎಲ್ಲ ಮಾತಾಡಲಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಎ ಸಿ ಗಣಪತಿ ಮತ್ತು ಲಾಯರು ವೀರ್ ಸರ್ ಅವರು. ಯಾಕೆ ಅಂದರೆ ದಿದ್ದಳ್ಳಿ ಹೋರಾಟ ಸಂದರ್ಭದಲ್ಲಿ ಒಂದು ಸಂವಾದ ಕಾರ್ಯ ಮಾಡ್ತಾರೆ ಲಯನ್ಸ್ ಕ್ಲಬ್ ಪಾಲಿಮಠದಲ್ಲಿ. ನನಗೆ ವಿಷಯ ಗೊತ್ತಿಲ್ಲ, ನನ್ನ ಕರೆದು ನಾನು ಹೋದೆ. ನಾನು ಒಂದು ಚೇರಲ್ಲಿ ಕೂತು ನನ್ನ ಕರ್ಕೊಂಡ್ಬಂದು ಸ್ಟೇಜಲ್ಲಿ ಕೂರಿಸ್ಬಿಟ್ಟು ಗಣಪತಿ ಸರ್ ಅವರು ನನಗೆ ಏನು ಮಾತಾಡ್ಬೋದು ಅಂತ ಗೊತ್ತಿಲ್ಲ. ನೀನೇನು ಮಾತಾಡಪ್ಪ ಅಂತ ಹೇಳಿದ್ರು. ಇಳ್ಕೊಬರ್ತಿ ಬೆನ್ನು ತಟ್ಟಿ ಕಳಿಸಿದ್ರು. ಅದೇ ನನಗೆ ದೊಡ್ಡ ಒಂದು ಗುರಿ. ಅವರು ಒಂದು ಈ ಬೆನ್ನು ತಟ್ಟೋದಕ್ಕೆ ನಾನು ಈ ಜಾಗದಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ಅದನ್ನು ನೆನೆಸ್ಕೋಬೇಕು. ಯಾರೇ ಆಗಲಿ ಒಂದು ಸಣ್ಣ ಸಹಾಯ ಮಾಡಿದ್ರು ಅದನ್ನು ನಾವು ನೆನೆಸ್ಕೊಂಡು ಮತ್ತು ಅವ್ರು ಯಾಕೆ ನಮ್ಮ ಬೆನ್ನು ತಟ್ಟಿದ್ದಾರೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು. ಇನ್ನೂ ಮುಂದೆ ಹೋಗಲಿಕ್ಕೆ ಅವ್ರನ್ನ ಈಗ ಬೇರೆ ಮಕ್ಕಳಿಗೆ ನನಗೆ ಹೊಡೆದು ಬಿಟ್ರೆ ಅದಲ್ಲ, ಅವ್ರು ಬೆನ್ನು ತಟ್ಟಿರೋದು ಇನ್ನೂ ನಮಗೆ ಏನಾದರೂ ಒಂದು ಯೋಜನೆ ಆಗಬೇಕು, ನಮ್ಮ ಇವರಿಗೆ ಏನಾದರೂ ಮಾಡಬೇಕು ಆ ಥರದನ್ನ. ಮತ್ತು ನಾನು ನಮ್ಮ ಮಕ್ಕಳಿಗೆ ಮತ್ತೊಮ್ಮೆ ನಾನು ಕೇಳ್ತೀನಿ, ಎಲ್ಲರಿಗೂ ಗುರಿ ಇರಬೇಕು. ನಾನು ಯಾಕೆ ಮುಂದೆ ಬರಬಾರ್ದು ನಮ್ಮ ಒಂದು ಪ್ರಶ್ನೆನ ಇಟ್ಕೊಂಡು ಮುಂದೆ ಹೋಗಿ ಅದು ಎಲ್ಲೂ ಕೊನೆ ಆಗೋದಿಲ್ಲ. ಮತ್ತು ಅವನು ಹೋಗಿಲ್ಲ, ನಾನು ಹೋಗಿಲ್ಲ, ಅದು ನಮಗೆ ತುಂಬ ನೋವಿನ ವಿಚಾರಗಳಂದರೆ ನಮ್ಮ ಮಕ್ಕಳು 10th ಪಾಸ್ ಆದಮೇಲೆ 2nd PUC ಲಾಸ್ಟ್ ಮಾಡ್ತಾರೆ. ಎಲ್ಲ ಶಿಕ್ಷಕರು ನನಗೆ ಫೋನ್ ಮಾಡ್ತಾರೆ. ಮೊನ್ನೆ ಸರ್ ಕುಂಟೆ ಸರ್ ಬಂದಿದ್ದರು, ನಮ್ಮ ಹೈಸ್ಕೂಲ್ ಮಾಸ್ಟ್ರು. ಸಾಯಂಕಾಲ 5 ಗಂಟೆಗೆ ಇಡೀ ನನ್ನ ಗಾಡಿಗೆ ಕೂರಿಸ್ಕೊಂಡು ಎಲ್ಲ ಮಕ್ಕಳನ್ನ ಮನೆ ಹೋಗಿ ಅಡ್ಮಿಷನ್ ಮಾಡಿರೋದು. ಅವ್ರನ್ನ ಕರ್ಕೊಂಡು ಶಾಲೆಗೆ ಹೋಗೋದ್ರೆ ನಾನು ಬಿಡೋದಿಲ್ಲ. ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿ. ಈಗ 3ನೇ ತಾರೀಕಿಂದ ಅವ್ರಿಗೆ ಹೇಳಿದೆ, ಸರ್ ನಮ್ಮ ಕಡೆ ಆಣೆಕಟ್ಟ ಏನಾದರೂ ಒಂದು ವ್ಯವಸ್ಥೆ ಮಾಡಿ. 3ನೇ ತಾರೀಕಿಂದ ಆಟೋದ ವ್ಯವಸ್ಥೆ ಮಾಡ್ತಿದೆ ಮಕ್ಕಳಿಗೆ ಹೋಗ್ಲಿಕ್ಕೆ ಸ್ಕೂಲಿಂದಲೇ. ನೆನ್ನೆನೂ ಬಂದಿದ್ರು ಉಳ್ಕೊಂಡು ಇಲ್ಲಿಗೆ ಪಾಪ. ಆ ಥರ ದಯವಿಟ್ಟು ಮಕ್ಕಳು ಅವ್ರನ್ನ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಂಡು ಸರ್ ಆಗ್ಲೇ ಹೇಳಿದ್ರು, ಮಕ್ಕಳನ್ನ ಸೋಮಾರಿಗಳು ಮಾಡಬಾರ್ದು, ಮಕ್ಕಳೇ ಆಸ್ತಿ ಆಗಿರ್ಬೇಕಂತ. ಅವರೇ ಆಸ್ತಿ ಆಗಿರುವಂಥ ಎಲ್ಲರಿಗೂ ಅವರೊಂದು ಒಳ್ಳೆ ಅದನ್ನು ನಾವು ನಿಜವಾಗಿ ಒಂದು ಟೈಮ್ ಒಂದು ಅರ್ಧ ಗಂಟೆ ಕೂತು ಯೋಚನೆ ಮಾಡಿದ್ರೆ ಅದಕ್ಕೆ ಅಷ್ಟೇ ತೂಕ ಇರೋ ಮಾತುಗಳಿದೆ ಅವ್ರ ಮಾತಲ್ಲಿ. ಅದನ್ನ ದಯವಿಟ್ಟು ಆ ಮಾತುಗಳನ್ನ ಪಾಲನೆ ಮಾಡಿಕೊಂಡು ವಿಭಿನ್ನವಾಗಿ ಮಾಡಿದ್ದೇವೆ. ರಜಾ ಅವಧಿಯಲ್ಲಿ ಒಂದು 20 ದಿನಗಳನ್ನು ತಗೊಂಡು ನಾವು ತರಗತಿ ಕೊಠಡಿಯಲ್ಲಿ ಒಂದೊಂದು ಗೋಡೆಗೆ ಒಂದೊಂದು ವಿಷಯಗಳ ಆಧಾರವಾಗಿ ಮಾಡಲಾಗಿದೆ. ಹಾಗೆ ಒಂದು ಗೋಡೆಗೆ ಪರಿಸರ ಅಧ್ಯಯನ, ಕನ್ನಡ, ಗಣಿತ ಹಾಗೂ ಇಂಗ್ಲೀಷ್ ವಿಷಯದಲ್ಲಿ ಪೇಂಟಿಂಗನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಚಪ್ಪರವನ್ನು ಶಿಕ್ಷಕರು ಏನು ಟೀಚರ್ಸ್ ಕಾರ್ನರ್ ಮಾಡಬೇಕು ಅದನ್ನು ಮಾಡಿದ್ದೀವಿ. ವಿದ್ಯಾರ್ಥಿಗಳ ಕಾರ್ನರನ್ನು ನಾವು ಖಾಲಿ ಬಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅದನ್ನು ತುಂಬಿಸುವ ಪ್ರಯತ್ನವನ್ನು ಮಾಡಲಿದ್ದಾರೆ. ಹಾಗೆ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತಹ ಎಲ್ಲ 4 ಮೂಲೆಗಳನ್ನು ಕೂಡ ಸಿದ್ಧಗೊಳಿಸಿದ್ದು ವಿದ್ಯಾರ್ಥಿಗಳು ಮುಂದುವರಿಯಲು ಸಹಕಾರಿಯಾಗುತ್ತೆ. ಅದೇ ರೀತಿಯಲ್ಲಿ 1ನೇ ತರಗತಿಯ ವಿದ್ಯಾರ್ಥಿಗಳು ಚಟುವಟಿಕೆಯಿಂದ ಕೂಡಿರಬೇಕು ಹಾಗೂ ಶಾರೀರಿಕವಾಗಿ ಮಾನಸಿಕವಾಗಿ ಬೆಳೆಯಬೇಕು ಅಂತ ಹೇಳಿದರೆ ಅವರಿಗೆ ಹೆಚ್ಚು ಚಟುವಟಿಕೆಯನ್ನು ನಾವು ನೀಡಬೇಕಾಗುತ್ತೆ. ಹಾಗಾಗಿ ಮುಖ್ಯವಾಗಿ 1ನೇ ತರಗತಿಗಳ ವಿದ್ಯಾರ್ಥಿಗಳನ್ನೇ ನಾವು ಫೋಕಸ್ ಮಾಡಿದ್ದೀವಿ. ಹಾಗೆ 1ನೇ ತರಗತಿ ವಿದ್ಯಾರ್ಥಿಗಳ ಸ್ನಾಯುಗಳ ಬಲವರ್ಧನೆಗೆ ಬೇಕಾಗಿರುವಂಥ ಎಲ್ಲ ಚಟುವಟಿಕೆಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ತರಗತಿ ಒಳಗೆ ಕಲ್ಪಿಸಲಾಗಿದೆ. ಎಲ್ಲ ಕಲಿಕಾ ಸಾಮಗ್ರಿಗಳನ್ನು ನಾವು ಜೋಡಿಸಿದ್ದೀವಿ, ಕಾರ್ಡುಗಳನ್ನು ಕೂಡ ಜೋಡಿಸಿದ್ದೀವಿ. ಶಿಕ್ಷಣ ಇಲಾಖೆಯ ಆದೇಶದಂತೆ ಆ ಒಂದು ಕೊಠಡಿ ಸಿದ್ಧಗೊಂಡಿದೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಸೋಮವಾರಪೇಟೆ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮದೊಂದಿಗೆ ಊಟದೊಂದಿಗೆ ವಿಶೇಷ ಪಾಠ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದಿಂದ 10,000 ಮಂದಿ ಹಜ್ ಯಾತ್ರೆಗೆ ಬೆಂಗಳೂರು ಹಜ್ ಕಮಿಟಿಯ ಮೂಲಕ ತೆರಳಿದ ಯಾತ್ರಿಕರು ಹಜ್ ಭವನದಲ್ಲಿ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕ್ಯಾರ್ಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.